ಮೂಡಬಿದ್ರೆ CC ಫುಟೇಜ್ ತೆಗೆದು ನೋಡಿದರೆ ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತ ತಿಳಿದು ಬರ್ತದೆ. ಇನ್ನೊಂದು 2023 ಅವರು ಸಸ್ಪೆಂಡ್ ಆಗ್ತಾರೆ. ಒಂದು ಹುಡುಗನಿಗೆ ಹೊಡೆದಾಗ ನಿನ್ನ ತಂಗಿಯನ್ನು ಮಂಚಕ್ಕರ ನಿನ್ನ ಕರಿ ಇಲ್ಲಾಂದ್ರೆ ನಿನ್ನ ಬಿಡುದಿಲ್ಲ, ಇಲ್ಲಾಂದ್ರೆ ದುಡ್ಡು ಕೊಡು, ನಿನಗೆ 25 ಲಕ್ಷ ಕೊಡ್ತೀನಿ. ಆ ಟೈಮಲ್ಲಿ ಹೇಳಿದ್ದಾರೆ, ಹುಡುಗ ಬಂದಿದ್ದಾನೆ ಇವತ್ತು ಮಹೇಶ್ ಅಂತೇಳಿ, ನಿನ್ನ ತಂಗಿಯನ್ನು ಕರೆ ಅಂತ. ಇವನು ಕರೀಲಿಲ್ಲ, ಪೇಪರ್ ಆಸ್ಪತ್ರೆಗೆ ಹೋಗಿ ಕೂತ್ಕೊಳ್ತಾನೆ. ಹೌದು, ಅಂದ್ರೆ ನಮ್ಮ ದುರಾದೃಷ್ಟ ಹೇಳ್ಬೇಕು. ಯಾಕಂದ್ರೆ ಇವತ್ತು ನಾವು ದಾಯಾದಿಗಳಾಗಿದ್ವಿ ಅಕ್ಕ ತಂಗಿ. ಯಾಕಂದ್ರೆ ಇವರು ಮಿಡ್ಲಾಗಿ ಬಂದು ನಮ್ಮನ್ನು ಡಿವೈಡ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಗೆ, ನನ್ನ ಅಕ್ಕನಿಗೆ ನಾಳೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಅಕ್ಕನ ಮಕ್ಕಳು ನನ್ನ ಹತ್ರ ಇರ್ತಾರೆ, ಅವರೇ ಹೋಗಿ ಅಯ್ಯೋ ಅನ್ಬೇಕು. ಇದಲ್ಲದೆ ಇನ್ನೂ ಸರಿ ಮಾಡಲ್ಲ. ಇವಳನ್ನು ರೋಡ್ ಅಲ್ಲಿ ಹಾಕಿ ತಾನು ಅದರಲ್ಲಿ ಖುಷಿ ಪಟ್ಟು, ಯಾರು ಸಂದೇಶ ಅವರು ಖುಷಿ ಪಟ್ಟು ಅವರು ಸೇಫ್ ಆಗೋವರೆಗೂ ಇವಳನ್ನು ಚೆನ್ನಾಗಿರ್ತಾರೆ. ಆಮೇಲೆ ಇವರನ್ನು ರೋಡ್ ಅಲ್ಲಿ ಹಾಕಿ ಓಡಿ ಹೋಗ್ತಾರೆ. ಇದು ಅವ್ರದ್ದು ಕಾರ್ಕಳದಲ್ಲಿ ನಡೆದಿದ್ದ ಪರಿಸ್ಥಿತಿ, ಬಜ್ಪೇಯಲ್ಲಿ ನಡೆದ ಪರಿಸ್ಥಿತಿ. ಆಗ್ಲೇ ಹೇಳಿದ್ರಿ ಆ ಮನುಷ್ಯನ ಟ್ರ್ಯಾಕ್ ರೆಕಾರ್ಡ್ ಏನು ಅಂತ ಕೇಳಿದೆ ನಾನು. ಅಂದ್ರೆ ಈ ಸಬ್ ಇನ್ಸ್ಪೆಕ್ಟರ್ ಆಗಿ ಬೆಳ್ತಂಗಡಿಯಲ್ಲಿದ್ರು, ಕಾರ್ಕಳದಲ್ಲಿ ನನಗೆ ಗೊತ್ತಿರೋ ಹಾಗೆ. ಈಗ ಇನ್ಸ್ಪೆಕ್ಟರ್ ಆಗಿ ಮೂಡಬಿದ್ರೆಯಲ್ಲಿ ಇದ್ದಾರೆ. ಒಂದು ಹಂತದಲ್ಲಿ ಬಹಳ ಒಳ್ಳೆ ಆಫೀಸರ್ ಅಂತೆಲ್ಲ ಪ್ರಚಾರಗಳಾಗಿತ್ತು. ಏನು ಅವ್ರ ಟ್ರ್ಯಾಕ್ ರೆಕಾರ್ಡ್? ಹೋದಲ್ಲೆಲ್ಲ ಇದೇ ಅವಸ್ಥೆ ಸರ್. 2 ಕಡೆ ಅವರು ಸಸ್ಪೆಂಡ್ ಆಗಿದ್ದಾರೆ. ಒಂದು ಬಜ್ಪೆಯಲ್ಲಿದ್ರು, ಬಜ್ಪೆಯಲ್ಲೂ ಸಹ 6 ಮಂತ್ಸ್ ಸಸ್ಪೆಂಡ್ ಆಗಿದ್ರು. ಕಾರ್ಕಳದಲ್ಲಿದ್ರು, ಅಲ್ಲಿ ಕೂಡ ಸಸ್ಪೆಂಡ್ ಆದ್ರು. ಇವು ಬೇಕಾದ್ರೆ ಈ 4 ಸ್ಟೇಷನ್, ಯಾವುದು ಕಾರ್ಕಳ, ಮೂಡಬಿದ್ರೆ, ಬೆಳ್ತಂಗಡಿ, ಬಜ್ಪೆ, ಈ ಇಷ್ಟು ಸ್ಟೇಷನ್ಗಳಲ್ಲಿ ಒಂದು ನೋಟಿಸ್ ಹೊರಡಿಸಿ ನೋಡಿ. ಯಾರೆಲ್ಲ ಸಂತ್ರಸ್ತರಿದ್ದಾರೆ, ನಂತರ ಯಾರು ಸಫರ್ ಆದವರು ಇದ್ದಾರೆ, ಎಲ್ಲರೂ ಬನ್ನಿ ಅಂತ ಹೇಳಿ ಒಂದು 100ಕ್ಕೆ ಜಾಸ್ತಿ ಹೆಣ್ಣು ಮಕ್ಕಳು ಬರ್ತಾರೆ. ಇದು ಖಂಡಿತವಾಗ್ಲೂ ಹೇಳ್ತೇನೆ ನಾನು. ಯಾಕೆಂದ್ರೆ ಅಷ್ಟು ಹೆಣ್ಣು ಮಕ್ಕಳು ಸಫರ್ ಆಗಿದ್ದಾರೆ. ಯಾರು ಮೀಡಿಯಾ ಮುಂದೆ ಬರಕ್ಕೆ ಕೇಳ್ತಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರದ್ದು ಫ್ಯಾಮಿಲಿ ಇದೆ, ಮರ್ಯಾದೆ ಪ್ರಶ್ನೆ, ಗಂಡಂದಿರಿದ್ದಾರೆ, ನಾವೇನು ಮಾಡಕ್ಕಾಗಲ್ಲ. ಎಲ್ಲ ಹೈ ಲೆವೆಲ್ ಫ್ಯಾಮಿಲಿ, ಎಜುಕೇಟೆಡ್ ಎಲ್ಲ ಹೆಣ್ಮಕ್ಳು, ಕೆಲವು ಹೆಣ್ಮಕ್ಳೆಲ್ಲ ಒಳ್ಳೆ ಪೋಸ್ಟ್ ಅಲ್ಲಿ ಇರುವವರು, ಅಂತವ್ರನ್ನು ನಾವು ಮೀಡಿಯಾ ಎದುರು ತರಕಾಗಲ್ಲ. ಜೆಂಟ್ಸ್ ಹುಡುಗರಿಗೂ ಅಷ್ಟೇ ಇದು ಮಾಡ್ತಾರೆ, ಅವರನ್ನೇನು ಬಿಡಲ್ಲ. ಅಲ್ಲೂ ವೀಕ್ ಅಂದ್ರೆ ಡಬಲ್ ಕೇಸ್ ಹಾಕ್ತಾರೆ. ವೀಕ್ ಆಗ್ಲಿಕ್ಕೆ ಇಬ್ಬರನ್ನು ಮಾತುಕತೆ ಮಾಡ್ತಾರೆ. ಎಲ್ಲಿ ದುಡ್ಡು ಸಿಗುತ್ತೆ ಅವ್ರ ಹತ್ರ ಹೋಗ್ತಾರೆ, ಬಿ ರಿಪೋರ್ಟ್ ಮಾಡ್ತಾರೆ. ದುಡ್ಡು ಎಲ್ಲಿ ಸಿಗಲ್ಲ ಪಾಪದವನ ಹತ್ರ. ಆಡಿಯೋದಲ್ಲಿ ಒಂದು ವಿಚಾರ ಬರುತ್ತೆ, ಮನೆ ಕಟ್ಟಿದ್ದಾರೆ, ಸಾಲ ಮಾಡಿಕೊಂಡಿದ್ದಾರೆ, ಸಾಲ ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ. ಹೌದಾ? ಅದು ಮನೆ ಕಟ್ಟಿದ್ದಾರೆ, ಸಂದೇಶ ಎಲ್ಲೋ ದೊಡ್ಡದು ಮನೆ ಕಟ್ಟಿದಾರಂತೆ. ಆ ಮನೆ ಕಟ್ಟಿಗೆ ಸಾಲ ಆಗಿದೆ, ಸಾಲನ ಈ ರೀತಿ ರಿಕವರಿ ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಅವರಿಗೆ ಅವರೇ IB ಅಲ್ಲಿ ಕುತ್ಕೊಂಡು ಮಾತಾಡ್ತಾರೆ, ನಂಗೆ ದಿನಕ್ಕೆ 10 ಲಕ್ಷ ಕಲೆಕ್ಷನ್ ಬರ್ತದೆ, ನಾನು ತಿನ್ನುವುದು ಕುಡಿಯುವುದೆಲ್ಲ ಅಲ್ಲ ಬ್ರ್ಯಾಂಡೆಡ್, ಯಾರಿಗೂ ಸಾಧ್ಯ ಇಲ್ಲ. ಅದೇ ನಾನು ಹೇಳಿದ್ದೆ, ನಾನು ಆಕಾಶ ನೀನು ಭೂಮಿ ಅಂತ ಪಬ್ಲಿಕ್ಕಿಗೆ IB ಅಲ್ಲಿ ಕುತ್ಕೊಂಡು ಮಾತಾಡೋದು. ಅದು ಅವರದ್ದು ಇದೆ. CC ಕ್ಯಾಮರಾ ಔಟ್ಸೈಡ್ ಅಲ್ಲಿ ತೆಗೆದ್ರೆ ಗೊತ್ತಾಗುತ್ತೆ. ಇನ್ನೊಂದು, ನಾನು ತಪ್ಪು ಅಂತ ಆದ್ರೆ ನನ್ನನ್ನು ಅವತ್ತು SS ಮೀಟಿಂಗಲ್ಲಿ ಹೇಳಿದ್ದೀನಿ, ಯಾರು ಲಾ ಆ್ಯಂಡ್ ಆರ್ಡರ್ ಮಿಥುನ್ ಸರ್ ಹತ್ರ, ನನ್ನನ್ನು ಇದು ಕಂಬಕ್ಕೆ ಏರಿಸಿ, ಇದಕ್ಕೆ ಇದು ಎಂತ ಹೇಳ್ತಾರೆ, ಗಲ್ಲಿಗೆ ಏರಿಸಿ ನಾನು ಸುಳ್ಳಾದ್ರೆ ಇಲ್ಲ. ACP ಸರ್ ಹತ್ರ ಎಷ್ಟು ಕಂಪ್ಲೇಂಟ್ ಹೋಗಿದೆ ಹುಡುಗಿರದು, ಎಷ್ಟು ಇದು ಇವತ್ತಿನ ತನಕ ಮೂಡಬಿದ್ರೆ ಸ್ಟೇಷನ್ ಅಲ್ಲಿ ಹುಡುಗಿರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಅಲ್ಲಿ ನ್ಯಾಯ ಸಿಗ್ಲಿಲ್ಲ. ಎಷ್ಟು ಅಲ್ಲಿ WPCಗಳಿಗೆ ಸಮಸ್ಯೆ ಆಗಿದೆ, ಎಷ್ಟು PC-ಗಳಿಗೆ ಅವ್ರು ಮಾತಾಡದೆ ಮಕ್ಕಳೇ ಅಂತ, ಆ ವರ್ಡ್ಸ್ ಹಾಕಿ ಮಕ್ಕಳೇ ಅಂತಾರೆ. ಹಾಗಾದ್ರೆ ಆಡಿಯೋದಲ್ಲಿ ಬರೇ ಬೀಪ್ ಸೌಂಡ್ ಇದೆ. ಅಂದ್ರೆ 20 ನಿಮಿಷದ ಆಡಿಯೋದಲ್ಲಿ ಬರೇ ಬೀಪ್ ಸೌಂಡ್. ಇವರಿಂದಾಗಿ ರಕ್ಷಣೆ ಕಾಯೋ ಪೊಲೀಸ್ನ ತಂದೆ ತಾಯಿಗಳು ಅದೇನಾ ನೋಡಿ. ಇವಳು ನನ್ನ ಅಕ್ಕನಿಗೂ ಹೇಳಿಕೊಟ್ಟಿದ್ದಾರೆ ಅದೇ ವರ್ಡ್ಸ್, ಇವರು ಹೇಳ್ತಾರೆ. ನಾಳೆ ನನ್ನ ಅಕ್ಕನಿಗೂ ಅದೇ ವರ್ಡ್ಸ್ ಹೇಳ್ತಾರೆ. ಅವ್ರು ಒಂದ್ಸಲ ಹೇಳಿದ್ದಾರೆ ಅವರ ಚೇಂಬರ್ ಅಲ್ಲಿ. ಒಂದೇ ನಿಮಿಷ, ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.